ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಪಿತದ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನು ಅನ್ನೋದನ್ನು ನೀವೀಗ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಎಸ್, ಅಫ್ಕೋರ್ಸ್ ನಾವು ಬನಶಂಕರಿ ಟೆಂಪಲ್ಗೆ ಬಂದಿದ್ದೀವಿ. ಅಮ್ಮ ಭಾಳ ದಿನದಿಂದ ಒಂದು ಹರಕೆನ ಮಾಡ್ಕೊಂಡಿದ್ರು. ಆ ಹರಕೆನ ತೀರಿಸೋದಕ್ಕೆ ಹೋಗೋಣ ಅಂತ ತುಂಬ ದಿನದಿಂದ ಹೇಳ್ತಾನೆ ಇದ್ದರು. ಹೋಗೋದಕ್ಕೆ ಆಗಿರಲಿಲ್ಲ. ಮಂಗಳವಾರ ಮತ್ತು ಶುಕ್ರವಾರ ಇಲ್ಲಿ ತುಂಬಾ ರಶ್ ಇರುತ್ತೆ ಟೆಂಪಲ್ನಲ್ಲಿ. ಸೊ ಹಂಗಾಗಿ ನಾವು ಸಂಡೇ ಹೋಗೋಣ, ದಿಯಾಗೂ ಸ್ಕೂಲ್ ರಜೆ ಇರುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಸಂಡೇನೂ ಕೂಡ ತುಂಬಾ ಕ್ರೌಡ್ ಇತ್ತು. ದೇವಸ್ಥಾನ ಒಳಗಡೆ ಎಂಟ್ರಿ ಆಗಿದ ತಕ್ಷಣವೇ ಕಣ್ಣಿಗೆ ತುಂಬಾ ಎಷ್ಟು ಆನಂದ ಅನಿಸುತ್ತೆ ಗೊತ್ತಾ. ಆ ಪಾಸಿಟಿವ್ ವೈಬ್ಸ್ ಅನ್ನೋದು ತುಂಬಾ ನಮಗೆ ಒಳ್ಳೆ ಫೀಲ್ ಕೊಡುತ್ತೆ ನಮಗಂತೂ. ಹಾಗೆ ಅಮ್ಮ ಅಲ್ಲಿ ಮಡ್ಲಕ್ಕಿಗೆ ಎಲ್ಲ ತಯಾರಿನ ಮಾಡ್ಕೊಳ್ತಾಯಿದ್ರು. ಅಮ್ಮ ಒಂದು ಪ್ಲೇಟಿಗೆ ಅಕ್ಕಿ ಹಾಕಿ ಅದ್ರ ಮೇಲೆ ಸ್ವಸ್ತಿಕ್ ಚಿತ್ರನ ಬರೆದು ಅದ್ರ ಮೇಲೆ ಎಲೆ, ಅಡಿಕೆ, ಅರ್ಶಿನದ ಕೊಂಬು ಮತ್ತು ಅರ್ಶಿನ ಕುಂಕುಮ, ಬಳೆ ಮತ್ತು ಕೊಬ್ಬರಿ, ಹುರ್ಗಡ್ಲೆ, ಒಂದು ಅಚ್ಚು ಬೆಲ್ಲ ಮತ್ತು ಗೌರಿ ಸಾಮಾನು ಕೂಡ ತೊಗೊಂಡಿದ್ದಾರೆ ಅಮ್ಮ ಇಲ್ಲಿ. ಹಾಗೆ 101 ರೂಪಾಯಿ ಕಾಣಿಕೆ, ಅದ್ರ ಜೊತೆಗೆ ತೆಂಗಿನಕಾಯಿ, ಹೂವು, ಬಾಳೆಹಣ್ಣು ಮತ್ತು ಸೀರೆ, ಬ್ಲೌಸ್ ಪೀಸನ್ನು ಕೂಡ ತೊಗೊಂಡಿದ್ರು. ಇದ್ರ ಜೊತೆಯಲ್ಲಿ ಅಮ್ಮ ಚಿನ್ನದ ತಾಳಿ ಕೊಡ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ರು. ಸೊ ಅದನ್ನು ಕೂಡ ಅವ್ರು ಕೊಟ್ಟು ಹರಕೆನ ತೀರಿಸಿದ್ರು. ಸೊ ಸೀರೆನೂ ಮತ್ತು ಚಿನ್ನದ ತಾಳಿ ನನ್ನ ಅಮ್ಮನ ಕೈಲೇ ಕೊಟ್ಟೆ. ತುಂಬ ರಶ್ ಇದ್ದ ಕಾರಣ ನಾನು ಮಡ್ಲಾಕಿನ ಮಾತ್ರ ನಾನು ತೊಗೊಂಡೆ. ಸೊ ತಾಯಿ ದರ್ಶನನ ಮಾಡಿ ಹರಕೆನ ತೀರಿಸಿ ನಾವು ಹೊರಗಡೆ ಬರೋಷ್ಟರಲ್ಲಿ ಆದರೂ ಕೂಡ ತುಂಬಾ ಜನ ಇದ್ದರು. ನಾವು ಹೊರಗಡೆ ಬಂದ್ರೂ ಕೂಡ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು, ಆದರೂ ಎಷ್ಟು ಜನ ಇದ್ದರು ಅಂತೆ. ಅದರ ಪಕ್ಕದಲ್ಲೇ ಇಲ್ಲಿ ಶಾಕಾಂಬರಿ ದೇವಿ ಅಂತ ಇತ್ತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅದರ ದರ್ಶನ ಕೂಡ ಮಾಡ್ಕೊಂಡ್ವಿ. ಹಾಗೆ ಈ ದೇವಸ್ಥಾನದ ಬಗ್ಗೆ ಹೇಳೋದಾದರೆ, ಈ ದೇವಸ್ಥಾನವನ್ನು ಬೆಂಗಳೂರಿನ ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿರುವಂಥ ದೇವಸ್ಥಾನ ಅಂತಲೂ ಕೂಡ ಹೇಳ್ತಾರೆ. ಹಾಗೆ ಈ ದೇವಸ್ಥಾನದಲ್ಲಿ ಹರಕೆಯ ಕಲ್ಲು ಅಂತ ಇದೆ. ಅಲ್ಲಿ ನಾವು ಮನಸ್ಸಲ್ಲಿ ಏನಾದ್ರು ಅಂದ್ಕೊಂಡು ಅಲ್ಲಿ ಕೈ ಇಟ್ಟರೆ ಕೈ ತನಗೆ ತಾನಾಗೆ ಜರುಗ್ತಾ ಹೋಗುತ್ತೆ. ಕೆಲಸ ಬೇಗ ಆಗುತ್ತೆ ಅನ್ನೋದಾದರೆ ಬೇಗ ಜರುಗುತ್ತೆ. ಅಕಸ್ಮಾತ್ ನಿಧಾನ ಆಗುತ್ತೆ ಅನ್ನೋದಾದರೆ ಕೈ ಸ್ವಲ್ಪನೇ ಮೂವ್ ಆಗ್ತಾ ಹೋಗುತ್ತೆ. ಅದು ಕಂಪ್ಲೀಟಾಗಿ ಒಂದು ಸರ್ಕಲ್ ಆಗಬೇಕು. ಆವಾಗ ನಾವು ಮನಸ್ಸಲ್ಲಿ ಅಂದ್ಕೊಂಡಿರೋದು ಆಗುತ್ತೆ ಅನ್ನೋದು ನಮಗೆ ದೇವಿ ತೋರಿಸ್ಕೊಡ್ತಾಳೆ. ಈ ದೇವಾಲಯವನ್ನು ಶಿವನ ಪತ್ನಿ ಪಾರ್ವತಿ ದೇವಿಗೆ ಸಮರ್ಪಿತವಾದ ದೇವಾಲಯ ಅಂತ ಕೂಡ ಹೇಳ್ತಾರೆ. ಹಾಗೆ ಈ ದೇವಿಯನ್ನು ಶಾಕಾಂಬರಿ ದೇವಿ ಅಂತಲೂ ಕರೀತಾರೆ. ಯಾಕಂದರೆ ಶಾಕಾಂಬರಿ ದೇವಿ ಅಂದರೆ ಸಸ್ಯಾಹಾರಿಯ ದೇವಿ ಎಂದು ಕರೆಯುತ್ತಾರೆ. ಹಾಗೆ ಬನಶಂಕರಿ ದೇವಿಯನ್ನು ದುರ್ಗಾದೇವಿಯ 6ನೇ ಅವತಾರ ಅಂತಲೂ ಕೂಡ ಹೇಳ್ತಾರೆ. ಹಾಗೆ ತಾಯಿ ಬನಶಂಕರಿ ದೇವಿಯನ್ನು ಬೆಂಗಳೂರಿನ ಅತ್ಯಂತ ಶ್ರೀಮಂತ ದೇವಾಲಯ ಎಂಬ ಹೆಗ್ಗಳಿಕೆಯೂ ಕೂಡ ತಾಯಿಗೆ ಇದೆ. ಹಾಗೆ ಇಲ್ಲಿ ಬರುವಂಥ ಭಕ್ತಾದಿಗಳು ತುಂಬ ಜನ ಇಲ್ಲಿ ನಿಂಬೆಹಣ್ಣಿನ ದೀಪ ಹಚ್ತೀನಿ ಅಂತಲೂ ಕೂಡ ಹರಕೆ ಮಾಡ್ಕೊಳ್ತಾರೆ. ಅವ್ರವ್ರ ಕಷ್ಟನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಒಂದು 5 ವಾರ, 9 ವಾರ, ಕೆಲವರು 16, 24 ಈ ಥರ ವಾರನೂ ನಿಂಬೆಹಣ್ಣು ದೀಪ ಹಚ್ಚೋದು ಮಾಡ್ತಾರೆ. ಹಾಗೆ ಇಲ್ಲಿ ಪ್ರತಿ ವರ್ಷವೂ ಇಲ್ಲಿ ಜಾತ್ರೆ ನಡೆಯುತ್ತೆ. ಜನವರಿ ಮಂತ್ ಎಂಡ್ ಅಥವಾ ಫೆಬ್ರವರಿ ಮಂತ್ ಸ್ಟಾರ್ಟಿಂಗಲ್ಲಿ ಇಲ್ಲಿ ಜಾತ್ರೆ ನಡೆಯುತ್ತೆ. ಹಾಗೆ ನೀವೇನಾದರೂ ಈ ಟೆಂಪಲ್ಗೆ ಬರಬೇಕು ಅಂದರೆ ಇಲ್ಲಿ ಬಸ್ಸಿನ ವ್ಯವಸ್ಥೆ ಮತ್ತು ಮೆಟ್ರೋ ಫೆಸಿಲಿಟಿ ಎಲ್ಲನೂ ತುಂಬಾ ಅನುಕೂಲವಾಗಿದೆ. ಆರಾಮಾಗಿ ಬರ್ಬೋದು. ಮೆಟ್ರೋ ದೇವಸ್ಥಾನ ಪಕ್ಕದಲ್ಲೇ ಇದೆ. ಸೊ ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಜಾತ್ರೆ ತುಂಬ ಅದ್ಧೂರಿಯಾಗಿ ನಡೆಯುತ್ತೆ. गिरिनन्दिनि नन्दितमेदिनि विश्वविनोदिनि नन्दनुते गिरिवरविन्द्यशिरोधिनि वासिनि विष्णुविलासिनि जिष्णुनुते ಭಗವತಿ ಹೇಶಿ. ನೋಡಿದ್ರಲ್ವಾ ದೇವಸ್ಥಾನದ ಬಗ್ಗೆ, ಆ ಜಾತ್ರೆ ಎಲ್ಲ ಯಾವ ರೀತಿ ನಡೆಯುತ್ತೆ ಏನು ಅಂತ ಎಲ್ಲ. ಇನ್ನೂ ಯಾರು ಈ ದೇವಸ್ಥಾನಕ್ಕೆ ಬಂದಿಲ್ಲ, ಬರಬೇಕು ಅಂತ ಅನ್ಕೊತಾ ಇರೋರು ಆದಷ್ಟು ಬೇಗ ಈ ದೇವಸ್ಥಾನಕ್ಕೆ ಬಂದು ತಾಯಿ ಆಶೀರ್ವಾದನ ಪಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಇವಾಗ ನಾವು ಊಟಕ್ಕೆ ಅಂತ ಕ್ಯೂ ನಿಂತ್ಕೊಂಡಿದ್ದೀವಿ. ದೇವಸ್ಥಾನದಿಂದ ಈಚೆ ಬಂದಮೇಲೆ ತುಂಬ ರಶ್ ಇತ್ತು. ಸ್ಯಾರಿನ ಅಲ್ಲಿ ಆಫೀಸ್ಗೆ ಕೊಡಬೇಕಿತ್ತು. ಆಫೀಸ್ಗೆ ಕೊಟ್ಟು ನಾವು ಊಟಕ್ಕೆ ಅಂತ ಅನ್ನ ಪ್ರಸಾದಕ್ಕೋಸ್ಕರ ಕ್ಯೂನಲ್ಲಿ ನಿಂತ್ಕೊಂಡಿದ್ವಿ. ಸೊ ಎಲ್ಲ ಪ್ಲೇಟ್ಸ್ನೆಲ್ಲ ಇಲ್ಲಿ ಈಚೆನೇ ಇಟ್ಟಿರ್ತಾರೆ. ಸೊ ನಾವು ಪ್ಲೇಟ್ಸ್ನೆಲ್ಲ ಅಲ್ಲಿ ಕಲೆಕ್ಟ್ ಮಾಡಿಕೊಂಡು ಇಲ್ಲಿ ಒಳಗಡೆ ಹೋದರೆ ಅಲ್ಲಿ ನಮಗೆ ಪ್ರಸಾದನ ಕೊಡ್ತಾರೆ. ಸೊ ಊಟ ಮಾಡಿ ಹೊರಗಡೆ ಬರೋಷ್ಟರಲ್ಲಿ ಸಿಕ್ಕಾಬಿಟ್ಟೆ ಜೋರು ಮಳೆ ಬರ್ತಾಯಿತ್ತು. ಸೊ ಅಲ್ಲೇ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಲ್ಲಿಂದ ನಾವೆಲ್ಲ ಮನೆಗೆ ಹೊರಟ್ವಿ. ಸೊ ಬನಶಂಕರಿ ಟೆಂಪಲ್ನ ಈ ಮಿನಿ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.